ಡಿರೈವೇಟಿವ್ ಆಸ್ ಎ ರೇಟ್ ಮೆಷರ್. ಈ ಭಾಗದ ಕೊನೆಯ 2-3 ಪ್ರಾಬ್ಲಮ್ಸ್ ಉಳ್ಕೊಂಡಿದೆ. ಇದಿಷ್ಟನ್ನು ಕಲ್ತ್ಬಿಟ್ರೆ ಈ ಮೊದಲ 28 ಕ್ವಶನ್ಸ್ ಏನಿದೆ ಇವುಗಳೇ ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್ ಬಂದಿರುತ್ತೆ. ಇದು ಬಹಳ ಬಹಳ ಮಹತ್ವದ ಪ್ರಶ್ನೆ. ನೋಡಿ ಹೇಗಿದೆ, ಈ ಬುಲ್ಡೋಸರ್ ಅಥವಾ ಇನ್ನೊಂದು ಯಾವುದಾದ್ರೂ ವೆಹಿಕಲ್ಗಳು ಮಣ್ಣನ್ನು ಒಂದ್ ಕಡೆ ರಾಶಿ ಹಾಕೋದನ್ನ ನೀವು ಗಮನಿಸಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಆ ಮಣ್ಣನ್ನ ಹೀಗೆ ಹಾಕಿದಾಗ ಒಂದು ಪೈಪ್ ಇಂದ ಬೀಳ್ಬೇಕಾದ್ರೆ ಅದು ಯಾವಾಗಲೂ ಕೋನಿಕ್ ಶೇಪ್ ಅಲ್ಲೇ ಬರುತ್ತೆ. ಪ್ರಾಕ್ಟಿಕಲಿ ಹೀಗಿರುತ್ತೆ. ಹೀಗೆ ಕೋನಿಕ್ ಶೇಪ್ ಅಲ್ಲಿ ನೋಡಿ ಮೇಲಕ್ಕೆ ಬರ್ತಾ ಇರೋದು ಕೋನ್. ಎಕ್ಸಾಮ್ ಪಾಯಿಂಟ್ ಇಂದ ಡಯಾಗ್ರಾಮ್ ಇಷ್ಟು ಬರೆದ್ರೆ ಸಾಕು. L is a lateral height, H is a height, R is a radius of the base of the cone. So the question is this: sand is pouring from a pipe at the rate of 12 centimeter cube per second. Problem ಓದ್ತಿದ್ದಾಗ ಗೊತ್ತಾಗುತ್ತೆ centimeter cube per second ಅಂದ್ರೆ dv by dt given. So volume ಬೇಕು 1/3 pi r square h. ನೋಡಿ ವಾಲ್ಯೂಮ್ ಆಫ್ ಅ ಕೋನ್ ಫಾರ್ಮುಲಾ ಬರೆದಿಟ್ಕೊಂಡಿದ್ದೀನಿ. dv by dt ಬರೆದಿಟ್ಕೊಂಡೆ. That is given. The falling sand forms a cone on the ground in such a way that the height of the cone is always 1/6 of the radius of the base. Height is 1/6 r. ಅಂದ್ರೆ r equal to 6h ಅಂತ ಬರಿಬೋದೆ. Next, how fast is the height of the sand cone increasing? ಅಂದ್ರೆ ಹೈಟ್ ಯಾವ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತದೆ. dh by dt when the height is 4 centimeter. ಹೈಟ್ 4 ಇದ್ದಾಗ ಆ ಜಾಗದಲ್ಲಿ ಯಾವ ರೇಟ್ ಅಲ್ಲಿ dh by dt ಹೈಟ್ ಇನ್ಕ್ರೀಸ್ ಆಗ್ತಿದೆ. ಸೊ 1/3 pi r square h ಫಾರ್ಮುಲಾ ಬರ್ಕೊಳ್ಳಿ. ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಇಲ್ಲೊಂದು ಒಳಗುಟ್ಟಿದೆ. ಎರಡೆರಡು ವೇರಿಯೇಬಲ್ ಬಂದಾಗ ಒಂದು ಯು ವಿ ರೂಲ್ ಹಾಕಬೇಕು. ಆದರೆ ಇಲ್ಲಿ ದಯವಿಟ್ಟು ಹಾಕಬೇಡಿ. ಅದರ ಬದಲು ಯು ಕ್ಯಾನ್ ರೀಪ್ಲೇಸ್ ರೇಡಿಯಸ್ ಇನ್ ಟರ್ಮ್ಸ್ ಆಫ್ ಎಚ್ ಆರ್ ಯು ಕ್ಯಾನ್ ರೀಪ್ಲೇಸ್ ಹೈಟ್ ಇನ್ ಟರ್ಮ್ಸ್ ಆಫ್ ಆರ್. ಯಾವ ಥರ ಮಾಡಿದ್ರು ವರ್ಕ್ ಆಗುತ್ತೆ. ಆದರೆ ಶಾರ್ಟೆಸ್ಟ್ ವೇ ಬೇಕು ಅಂದರೆ ಇಲ್ಲಿ ಏನು ಮಾಡಿ ಅಂದರೆ ಆರ್ ಸ್ಕ್ವೇರ್ ಇದನ್ನ ರೀಪ್ಲೇಸ್ ಮಾಡಿಬಿಡಿ ಅಲ್ವೇ. ಆಗೇನಾಯ್ತು ನೋಡಿ 1/3 pi 6h the whole square into h. ಸೊ ರೇಡಿಯಸ್ ಜಾಗದಲ್ಲಿ 6h ಸ್ಕ್ವೇರ್ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಿದೀವಿ. r equal to 6h ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 6h whole square ಅಂತ ಬಂತು. ಈಗ ಇದನ್ನ 12 pi h cube ಅಂತ ಬರೀಬಹುದು. dv by dt ಈಗ ಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋಣ. 12 pi ಇದು 3h ಸ್ಕ್ವೇರ್ dh by dt ಆಯಿತು. h equal to 4 ಹಾಕ್ತೀವಿ. dv by dt at h equal to 4. ಕೇಳಿರೋ ಕ್ವಶನ್ dh by dt ಏನು ಅಂತ ಕೇಳಿದರೆ dv by dt ಜಾಗದಲ್ಲಿ 12 ಅಂತ ಬರೀಬಹುದು. ಹೀಗೆಲ್ಲ ಡೇಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಒಂದು ಕಡೆ ಶಿಫ್ಟ್ ಮಾಡಿ ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಇಸ್ 1/48 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದರೆ ಇದನ್ನೇ ನಾವು ಹೀಗೂ ಬರೀಬಹುದು. ಈ ಪೈ ಜಾಗದಲ್ಲಿ 22/7 ಅಥವಾ 3.14 ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ರೀತಿಯಲ್ಲಿ ಆನ್ಸರ್ ಬರೀಬಹುದು, ಏನಿಲ್ಲ. ಸದ್ಯಕ್ಕೆ ಇದನ್ನ ಫ್ರಾಕ್ಷನ್ ಅಲ್ಲಿ ಇಟ್ಟಿದ್ದೀವಿ. ಫೈನಲ್ ಯೂನಿಟ್ ಸೆಂಟಿಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್. ಟು ಈಕ್ವಲ್ ಸೈಡ್ಸ್ of an isosceles triangle with fixed base B. ಗಮನಿಸಿ, ಇದರ ಮೇಲ್ಭಾಗದ ಎರಡು ಬಾಹುಗಳು ಅಂದ್ರೆ ಎರಡು ಸೈಡ್ಸ್ ಏನಿದೆ ಇದು ಮಾತ್ರ ಡಿಕ್ರೀಸ್ ಆಗ್ತಿದೆ. ಈ ಒಂದು ಕೆಳಭಾಗದಲ್ಲಿರೋ ಸೈಡ್ ಏನಿದೆ ಅದು ಫಿಕ್ಸ್. ಅದು ಅಂದ್ರೆ ಈ ಟ್ರಯಾಂಗಲ್ ಮೇಲಕ್ಕೆ ಹೋದ್ರೆ ನೋಡಿ ಈ ಲೆಂತ್ ಹಾಗೆ ಇರುತ್ತೆ, ಬೇಸ್ ಲೆಂತ್ ಹಾಗೆ ಇರುತ್ತೆ, ಆದ್ರೆ ಸೈಡ್ಸ್ ಮಾತ್ರ ಡಿಕ್ರೀಸ್ ಆಗ್ತಿದೆ. ಇದು ಈ ವಿಜುವಲ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ. ಆದ್ರೆ ಎಕ್ಸಾಮ್ ಪಾಯಿಂಟ್ ಇಂದ ಬರೀ ಒಂದು ಟ್ರಯಾಂಗಲ್ ಬಿಡಿಸಿದ್ರೆ ಸಾಕು. ಎ ಬಿ ಸಿ ಡಿ ಅನ್ನೋದು ಇಲ್ಲಿ ಎ ಡಿ ಅನ್ನೋದು ಪರ್ಪೆಂಡಿಕ್ಯುಲರ್ ಐಸೋಸೆಲೆಸ್ ಟ್ರಯಾಂಗಲ್ ಆಗಿರೋದ್ರಿಂದ
ಇಲ್ಲಿ ಏನಾಗ್ತಿರುತ್ತೆ, ಅದು ಮೂರನೇ ಸೈಡ್ ಅನ್ನ ಏನ್ ಮಾಡ್ತಿದೆ, ಅದು ಕರೆಕ್ಟ್ ಆಗಿ ಅರ್ಧ ಭಾಗ ಮಾಡ್ತಾ ಇದೆ. ರೈಟ್, ಇದು ಜಾಮೆಟ್ರಿಕಲಿ ನೀವು 10th ಅಲ್ಲೋ 9th ಅಲ್ಲೋ ಕಲ್ತಿರ್ತೀರಾ. ಸೊ b/2 ಅಂತ ಬರಿಬಹುದು ಅವಾಗ. ಅಂದ್ರೆ ಎರಡೂ ಸೈಡ್ಸ್ ಎ ಅಂತ ತಗೊಂಡ್ರೆ ಐಸೋಸೆಲ್ಸ್ ಟ್ರಯಾಂಗಲ್ ಆಗಿರೋದ್ರಿಂದ ಮೂರನೇ ಸೈಡ್ ಅನ್ನ ಬಿ ಅಂತ ಬರೆದ್ರೆ ಬಿ ಡಿ ಅಂದ್ರೆ b/2, ಡಿ ಸಿ ಅಂದ್ರೆ b/2. ಈಗ ಕೊಟ್ಟಿರೋ ಡೇಟಾ ನೋಡಿ, ಫಿಕ್ಸ್ಡ್ ಬೇಸ್ ಬಿ ಅಂತಿದೆ. Two equal sides of an isosceles triangle with fixed base b are decreasing at the rate of 3 centimeter per second. ಅಂದರೆ dA/dt ಯಾವ ರೇಟ್ ಅಲ್ಲಿ ಎ ಡಿಕ್ರೀಸ್ ಆಗ್ತಿದೆ ಅನ್ನೋದನ್ನ ಕೊಟ್ಟಿದ್ದಾನೆ. ಡಿಕ್ರೀಸ್ ಆಗೋದ್ರಿಂದ ನೆಗೆಟಿವ್ ಸೈನ್ ಹಾಕ್ತೀವಿ. dA/dt, how fast is the area decreasing? Capital A ಅಂದ್ರೆ ಏರಿಯಾ, dA/dt when the two equal sides are equal to the base. ಅಂದ್ರೆ ಸೈಡ್ಸ್ ಎ ಇಲ್ಲಿ ಎರಡಿದೆ, ಇದು ಬಿ ಅನ್ನೋದಕ್ಕೆ ಈಕ್ವಲ್ ಆಗಿರೋ ಜಾಗದಲ್ಲಿ ವಾಟ್ ಇಸ್ dA/dt? ಇದು ಕ್ವಶನ್. ಅಂದರೆ ಈ ಟ್ರಯಾಂಗಲ್ ಚಿಕ್ಕದಾಗ್ತಾ ಮೇಲಕ್ಕೆ ಹೋಗ್ತಾ ಇದೆ, ಯಾವುದೋ ಜಾಗದಲ್ಲಿ ಎ ಈಕ್ವಲ್ ಟು ಬಿ ಆಗತ್ತೆ. ಹಂಗಾದಾಗ ಯಾವ ರೇಟಲ್ಲಿ ಏರಿಯಾ ಡಿಕ್ರೀಸ್ ಆಗ್ತಾ ಇದೆ ಹೇಳಿ, ಇದು ಕೇಳಿರೋ ಕ್ವಶನ್. ಅದಕ್ಕೆ ನಮ್ಗೆ ಇಲ್ಲಿ ಏನ್ ಬೇಕಾಗತ್ತೆ ಅಂದ್ರೆ ಪೈಥಾಗೋರಸ್ ಥಿಯರಂ ಹಾಕ್ತೀವಿ, ಎ ಡಿ ಲೆಂತ್ ಬರೆದಿಟ್ಕೋತೀವಿ. ಅದೇನಾಗುತ್ತೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬೈ 4 ಅಂಡರ್ ದ ಸ್ಕ್ವೇರ್ ರೂಟ್, ಹಿಂಗ್ ಕಾಣಿಸುತ್ತೆ. ಈ ಎ ಡಿ ಅನ್ನೋದು ಹೈಟ್ ಆಗ್ಬಿಡ್ತು. ಈಗ ಡಯಾಗ್ರಾಮ್ ನೋಡಿದಾಗ ಕ್ಯಾಪಿಟಲ್ ಎ ಅಂದ್ರೆ ಏರಿಯಾ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಬಿ ಇದೆ, ಹೈಟ್ ಜಾಗದಲ್ಲಿ ಈಗ ಬರೆದಿಟ್ಕೊಂಡಿರೋ ಎ ಡಿನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಬೇಸ್ ಅಂದ್ರೆ ಬಿ ಸಿ, ಹೈಟ್ ಅಂದ್ರೆ ಎ ಡಿ. ಆಯಾ ಜಾಗದಲ್ಲಿ ಆ ಟರ್ಮ್ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಆದ್ರೆ ಇದನ್ನ ಈಗ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಚೈನ್ ರೂಲ್ ಹಾಕ್ಬೇಕಾಗಿ ಬರುತ್ತೆ. ಹಾಫ್ ಬಿ ನೋಡಿ, ಬಿ ಅಂದ್ರೆ ಫಿಕ್ಸ್ಡ್ ಬೇಸ್ ಅಂತ ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ಬಿ ಇಸ್ ಅ ಕಾನ್ಸ್ಟೆಂಟ್, whereas a is a variable. Two sides are decreasing but the base is fixed. So the term b, you can consider it as a constant, whereas a is a variable. So b square by 4 is a constant. If you differentiate, you get 0. a square you differentiate 2a. So chain rule ಹಾಕಿದಾಗ ಮೊದಲು ಸ್ಕ್ವೇರ್ ರೂಟ್ ಆಫ್ ಸಮಥಿಂಗ್ is 1/2 root of something. ರೂಟ್ ಎಕ್ಸ್ ಅಂದ್ರೆ 1/2 ರೂಟ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಆ ತರ ಚೈನ್ ರೂಲ್ ಹಾಕಿದ್ದೀವಿ. 1/2 ರೂಟ್ ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ 4 ಅಂದ್ರೆ ಎಕ್ಸ್ ಅಂತ ಅನ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ರೈಟ್, ಇದು ರೂಟ್ ಎಕ್ಸ್ ಇದ್ದಿದ್ರೆ 1/2 ರೂಟ್ ಎಕ್ಸ್ ಬರೀತಾ ಇದ್ರಿ. ಎಕ್ಸ್ ಜಾಗದಲ್ಲಿ ಈ ಟರ್ಮ್ ಇದೆ, ಹಂಗೆ ಬರೆದಿಟ್ಕೊಂಡಿದ್ದೀವಿ. ರೈಟ್, ಒಳಗಡೆ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ 2a dA/dt ಬರುತ್ತೆ. ಚೈನ್ ರೂಲ್ ಹಾಕಿದೀವಿ. ಈ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗ 0 ಇದೆ. ರೈಟ್, ಈಗ 2 ಕ್ಯಾನ್ಸಲ್ ಆಯ್ತು, ಇನ್ನೊಂದು ಹಾಫ್ ಬಿ ಉಳ್ಕೊಂಡಿದೆ. ಆದ್ರೆ ಇನ್ನೊಂದು 2 ಇಲ್ಲಿ ಕ್ಯಾನ್ಸಲ್ ಆಗ್ತಿದೆ. ಇಲ್ಲ, dA/dt ನ -3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ dA/dt ಈ ಜಾಗದಲ್ಲಿ -3 ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇಲ್ಲಿ ಎ ಮತ್ತು ಬಿ ಎರಡು ಒಟ್ಟಿಗೆ ಬರ್ತಾ ಇದೆ. ಸ್ಕ್ವೇರ್ ರೂಟ್ ಒಳಗಡೆ ಒಂದು 2 ನ ಕಳಿಸಿದೀವಿ. ಇಲ್ಲಿ ಒಂದು 2 ಮಾತ್ರ ಕ್ಯಾನ್ಸಲ್ ಆಗಿದೆ. ರೈಟ್, ಈ 2 ಕ್ಯಾನ್ಸಲ್ ಆಗಿದೆ ಅನ್ಕೊಳ್ಳಿ. ಈ 2 ನ ಸ್ಕ್ವೇರ್ ರೂಟ್ ಒಳಗಡೆ ಕಳಿಸಿದ್ರೆ ಏನಾಗುತ್ತೆ ನೋಡಿ. ಅಥವಾ ಹೀಗೂ ಅನ್ಕೋಬಹುದು, ಇಲ್ಲೇನಾಗುತ್ತೆ ಗೊತ್ತಾ, 4 ಅನ್ನೋದು LCM. ರೈಟ್, ಅವಾಗ ಇದು ಮೇಲಕ್ಕೆ ಹೋದಾಗ 4a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು. ರೂಟ್ 4 ಬಂತು. ರೂಟ್ 4 ಅಂದ್ರೆ 2, ಇಲ್ಲಿರೋ 2 ಕ್ಯಾನ್ಸಲ್ ಆಯ್ತು, ಇಲ್ಲಿರೋ 2 ಕ್ಯಾನ್ಸಲ್ ಆಯ್ತು. ಒಟ್ಟಿನಲ್ಲಿ 2 ಅನ್ನೋದು ಯಾವುದು ಉಳ್ಕೊಂಡಿಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. ರೂಟ್ 4a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿನಾಮಿನೇಟರ್, ನ್ಯೂಮರೇಟರ್ ab dA/dt. ನೆಕ್ಸ್ಟ್ ಸ್ಟೆಪ್, dA/dt ಜಾಗದಲ್ಲಿ -3 ಅಂತ ಬರಿತೀವಿ. ಬೇರೆ ಎಲ್ಲ ಹಂಗೆ ಬರೆದಿಟ್ಕೊಂಡಿದ್ದೀವಿ. ಆದ್ರೆ ಈಗ ಬಿ ಅಂದ್ರೆ ಕಾನ್ಸ್ಟೆಂಟ್ ಅಲ್ವಾ,
ಸೊ ಡಿ ಎ ಬೈ ಡಿ ಟಿ ಅಟ್ ಎ ಈಕ್ವಲ್ ಟು ಬಿ ಇದು ತೆಗಿಬೇಕಾಗಿರೋದು. ಎ ಜಾಗದಲ್ಲಿ ಬಿ ಸಬ್ಸ್ಟಿಟ್ಯೂಟ್ ಮಾಡಿ, ಉಲ್ಟಾ ಮಾಡಬೇಡಿ, ಬಿ ಜಾಗದಲ್ಲಿ ಎ ಹಾಕಬೇಡಿ. ಯಾಕೆಂದ್ರೆ ವೇರಿಯೇಬಲ್ ಜಾಗದಲ್ಲಿ ಕಾನ್ಸ್ಟೆಂಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಲ್ವಾ. ಸೊ ಎ ಜಾಗದಲ್ಲಿ ಬಿ ಅಂತ ಬರೆದ 3b². ಇದು 4b² ಮೈನಸ್ b² ರೂಟ್ ಆಫ್ 3b². ಒಂದು 3b² ಕ್ಯಾನ್ಸಲ್ ಆಗೋಯ್ತು, ಮೈನಸ್ ರೂಟ್ 3b. ಫೈನಲ್ ಆನ್ಸರ್. ನೆಗೆಟಿವ್ ಇದೆ ಅಂದ್ರೆ ಡಿಕ್ರೀಸಿಂಗ್, ಅದನ್ನ ಬೇಕಾದ್ರೆ ಬರೀಬಹುದು. ಯೂನಿಟ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. 5 ಮಾರ್ಕ್ಸ್ ಪಾರ್ಟ್ ಡಿ. ನೆಕ್ಸ್ಟ್ ಕ್ವಶನ್. ಬಹುಶಃ ನಮ್ಮ ಗುಂಡು ಯಾವುದೋ ಒಂದು ಲೈಟ್ ಕಂಬದ ಕೆಳಗಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಆ ನೆರಳಿದೆಯಲ್ಲ, ಆ ನೆರಳೇನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ ದೂರ ಹೋದಾಗೇನೆ. ಎಸ್. ಸೊ ಪ್ರಾಬ್ಲಮ್ ಹೀಗಿದೆ, 6 ಮೀಟರ್ ಹೈಟ್ ಇದೆಯಂತೆ ಅದೊಂದು ಲೈಟ್ ಲ್ಯಾಂಪ್. 2 ಮೀಟರ್ ಹೈಟ್ ಈ ಮನುಷ್ಯ ಇದ್ದಾನೆ. ದೀಪದ ಕಂಬದಿಂದ ಅವನಿಗಿರೋ ಡಿಸ್ಟೆನ್ಸ್ ಎಲ್ ಇರಲಿ, ಲೆಂತ್ ಆಫ್ ದ ಶಾಡೋ ಎಸ್ ಇರಲಿ. ಸೊ ಪ್ರಾಬ್ಲಮ್ ಹೀಗಿದೆ, ಒಂದ್ಸರ್ತಿ ಇದು ಎಕ್ಸಾಮ್ ಬಂದಿತ್ತು ಕೂಡ. ಮ್ಯಾನ್ ಆಫ್ ಹೈಟ್ 2 meters ವಾಕ್ಸ್ ಅಟ್ ಅ ಯೂನಿಫಾರ್ಮ್ ಸ್ಪೀಡ್ 5 km/h. ಅಂದ್ರೆ ದೀಪದ ಕಂಬದಿಂದ ಮನುಷ್ಯ ಯಾವ ರೇಟ್ ಅಲ್ಲಿ ಮುಂದಕ್ಕೆ ಹೋಗ್ತಿದ್ದಾನೆ, dl/dt 5 km/h. ಆದ್ರೆ ಇಲ್ಲಿ ಏನಾಗಿದೆ, 6 ಮೀಟರ್ ಲ್ಯಾಂಪ್ ಪೋಸ್ಟ್ ಹೈಟ್ ಇದೆ, 2 ಮೀಟರ್ ಹೈಟ್ ಅವನಿದ್ದಾನೆ. ಕೇಳ್ತಿರೋದೇನು, ವಾಟ್ ಇಸ್ ds/dt. ds/dt ಏನಾಗುತ್ತೆ ಅಂತ ಇಲ್ಲಿ ಕೇಳ್ತಾ ಇರೋದು, ರೈಟ್. ಅದಕ್ಕೆ ಎರಡು ಟ್ರಯಾಂಗಲ್ ಗಮನಿಸಿ, MSN ಟ್ರಯಾಂಗಲ್ ಮತ್ತೆ ASB ಟ್ರಯಾಂಗಲ್. ಇವೆರಡು ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಇವೆರಡು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಗೊತ್ತಾಗುತ್ತೆ. ಸಿಮಿಲರ್ ಟ್ರಯಾಂಗಲ್ಸ್ ಆಗಿದ್ದಿದ್ರೆ ಆಗ ಏನ್ ಬರೀಬಹುದು, MS/AS ಈಕ್ವಲ್ ಟು MN/AB. ಕರೆಸ್ಪಾಂಡಿಂಗ್ ಸೈಡ್ಸ್, ಆಂಗಲ್ ಏನಿದೆ ಅದ್ರ ಮುಂದ್ಗಡೆ ಇರೋ ಕರೆಸ್ಪಾಂಡಿಂಗ್ ಸೈಡ್ಸ್ ತಗೊಂಡಿದ್ದೀನಿ, ಪ್ರಪೋರ್ಷನಲ್ ಆಗಿರುತ್ತೆ, ಅದು ಬರ್ದಿದ್ದೀನಿ. MS ಜಾಗದಲ್ಲಿ S ಮತ್ತು AS ಜಾಗದಲ್ಲಿ L+S, ಹಾಗೆ MN ಜಾಗದಲ್ಲಿ 2, AB ಜಾಗದಲ್ಲಿ 6. ಈಗ ಮಲ್ಟಿಪ್ಲೈ ಮಾಡಿದ್ರೆ 6S ಆಗುತ್ತೆ, ಇನ್ನೊಂದು 2L + 2S ಅಂತ ಬಂದಿರುತ್ತೆ. L = 2S ಅಂತ ಬರೀಬಹುದು. ಸಿಂಪ್ಲಿಫೈ ಮಾಡಿದಾಗ ಹೀಗೆ ಬರುತ್ತೆ. ಡಿಫರೆನ್ಶಿಯೇಟ್ ಮಾಡಿ ನೋಡಿ, dl/dt ಈಕ್ವಲ್ ಟು 2 times ds/dt. dl/dt ಅಂದ್ರೆ 5, ಈ 2 ಆಚೆ ಕಡೆ ಹೋದಾಗ 5/2 ಆಗುತ್ತೆ. ds/dt is 5/2 km/h. ಇದು ಫೈನಲ್ ಆನ್ಸರ್, ಅದಾಗಲೇ ಎಕ್ಸಾಮ್ ಬಂದಿದೆ. ಇನ್ನೊಂದು ಪದೇ ಪದೇ ಎಕ್ಸಾಮ್ ಬರ್ತಾ ಇರೋ ಕ್ವಶನ್, ಒಂದು ಕೋನಿಕ್ ಶೇಪ್ ಅಲ್ಲಿರೋ ಫ್ಲಾಸ್ಕ್ ಅಲ್ಲಿ ನೀರು ತುಂಬಿದಾಗ ಆಗ ಅದು ಕೋನ್ ಇನ್ಕ್ರೀಸ್ ಆಗ್ತಾ ಮೇಲೆ ಬರ್ತಾ ಇರುತ್ತೆ. ಇದ್ರ ಮೇಲೆ ಕ್ವಶನ್ ಏನಿದೆ ನೋಡಿ, water tank has the shape of an inverted right circular cone with its axis vertical and vertex lowermost. vertex ಕೆಳಗೆಲ್ಲೋ ಇದೆ, ಕೋನ್ ಹೀಗೆ ಬಿಡಿಸ್ಕೊಳ್ಳಿ. ಸೆಮಿ ವರ್ಟಿಕಲ್ ಆಂಗಲ್ ಇಸ್ tan inverse 0.5. ನೆನಪಲ್ಲಿ ಫಸ್ಟ್ ಪಿಯುಸಿ ಕಲ್ತಿದ್ವಿ, ಇದನ್ನ ಸೆಮಿ ವರ್ಟಿಕಲ್ ಆಂಗಲ್ ಅಂತೀವಿ. ಲ್ಯಾಟ್ರಲ್ ಹೈಟ್ ಏನಿದೆ ಇಲ್ಲಿ ಅದಕ್ಕೆ ಮತ್ತೆ ಈಗ ಇಲ್ಲಿ ಹೈಟ್ ಅಂತ ಇರುತ್ತಲ್ಲ, ಇವೆರಡರ ಮಧ್ಯೆ ಇರೋ ಕೋನ್ ಒಂದು ಆಂಗಲ್ ಏನಿದೆ, ಆ ಆಂಗಲ್ ಏನಂತ ಇದೆ ಅದನ್ನ ಸೆಮಿ ವರ್ಟಿಕಲ್ ಆಂಗಲ್ ಅಂತ ಕರಿತೀವಿ. tan inverse 0.5 ಅಲ್ವಾ. ಸೊ ಆಲ್ಫಾ ಈಕ್ವಲ್ ಟು tan inverse 0.5, tan alpha 0.5 ಅಥವಾ tan alpha ಅಂದ್ರೆ 1/2, ರೈಟ್. tan alpha ಅಂದ್ರೆ ಡಯಾಗ್ರಾಮ್ ತೆಗೆದು ನೋಡಿದಾಗ ಅಲ್ಲಿ ಏನ್ ಕಾಣಿಸುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ R/H ಇದು tan alpha. ಆದ್ರೆ ಪ್ರಾಬ್ಲಮ್ ಅಲ್ಲಿ ಇನ್ನೂ ಬೇರೆ ಡೇಟಾ ಇದೆ.
Water is poured into it at a constant rate of 5 cubic meter per hour. ಅಂದ್ರೆ dv by dt given. ನೋಡಿ ಯೂನಿಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಮೀಟರ್ ಕ್ಯೂಬ್ ಪರ್ ಅವರ್ ಇದೆ ಅಂದ್ರೆ ಅಲ್ಲಿ dv by dt ಕೇಳ್ತಿದ್ದಾನೆ ಕೊಟ್ಟಿದ್ದಾನೆ. ಫೈಂಡ್ ದ ರೇಟ್ at which the level of the water is rising. ನೋಡಿ ಹೈಟ್ ಯಾವ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ dh by dt when h equal to 4. ನೋಡಿ when the depth of the water in the tank is 4 meter, h equal to 4 ಆದಾಗ dh by dt ಏನು. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ r by h ಅಂದ್ರೆ 0.5 ಅಥವಾ 1/2. ಸೊ ರೇಡಿಯಸ್ ಅಂದ್ರೆ h by 2 ಅಂತ ಬರೆಯೋಣವಾ. ಇದು ಈಕ್ವೇಶನ್ 1 ಅಂತ ಬರೆಯೋಣ. ವಾಲ್ಯೂಮ್ 1/3 pi r square h ಇದೆ. ಮತ್ತೆ ರೇಡಿಯಸ್ ಜಾಗದಲ್ಲಿ h ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ h by 2 ಆಗುತ್ತೆ. h square by 4 ಆಯ್ತು. ಸಿಂಪ್ಲಿಫೈ ಮಾಡಿದಾಗ pi h by 12. pi by 12 ಕಾನ್ಸ್ಟೆಂಟ್. ಬೇರೆದನ್ನ ಡಿಫರೆನ್ಶಿಯೇಟ್ ಮಾಡಿ h ಕ್ಯೂಬ್ ಡಿಫರೆನ್ಶಿಯೇಟ್ ಮಾಡಿದ್ರೆ 3h ಸ್ಕ್ವೇರ್ dh by dt. 3 by 12 ಸಿಂಪ್ಲಿಫೈ ಮಾಡಿದಾಗ 4 h ಸ್ಕ್ವೇರ್ dh by dt ಅಲ್ಲೇ ಇದೆ. h ಜಾಗದಲ್ಲಿ 4 ಅಂತ ಹಾಕ್ತೀನಿ. dv by dt ಜಾಗದಲ್ಲಿ 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. h ಜಾಗದಲ್ಲಿ 4. ಇದನ್ನ ಸಿಂಪ್ಲಿಫೈ ಮಾಡಿದಾಗ 5 by 4 pi ಅಥವಾ 35 by 88 ಮೀಟರ್ ಪರ್ ಅವರ್. ಈ ತರ ಫೈನಲ್ ಆನ್ಸರ್ ಬರಿಬಹುದು. ಇದನ್ನ ಸಿಂಪ್ಲಿಫೈ ಮಾಡಿ ಮೀಟರ್ ಪರ್ ಸೆಕೆಂಡ್ ಅಲ್ಲೂ ಬರಿಬಹುದು. ಫೈನಲ್ ಯೂನಿಟ್ ಅಲ್ಲಿ ಏನಿದೆ ಕ್ವಶನ್ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೇನೆ ಮೆನ್ಷನ್ ಮಾಡ್ಬಿಡಿ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಕ್ವಶನ್. ಅದಾಗಲೇ ಎಕ್ಸಾಮ್ಗೆ 2 ಸರ್ತಿ ಬಂದಿದೆ. ನೋಡಿ ಇಲ್ಲೊಂದು ವಿಶೇಷವಾದ ಪ್ರಾಬ್ಲಮ್ ಇದೆ. ಕೊನೆ ಪ್ರಾಬ್ಲಮ್ ಇದು. ಡಿರೈವೇಟಿವ್ ಆಸ್ ಅ ರೇಟ್ ಮೆಜರ್ ಅಲ್ಲಿ ಮುಂಚೆ ಕಾಲದಲ್ಲಿ ಜ್ಞಾಪಕ ಇದ್ದಿರ್ಬೋದು, ಅನ್ನಭಾಗ್ಯ, ಕನ್ನಭಾಗ್ಯ, ಈ ತರ ಬೇರೆ ಬೇರೆ ಯೋಜನೆಗಳೆಲ್ಲ ಬರ್ತಾ ಇದ್ವು. ಈಗ ಇಲ್ಲಿ ಗೋಧಿ ಭಾಗ್ಯ ಯೋಜನೆ ಬಂದಿದೆ ಅಂತ ನೋಡಿ. ಪಾಪ ನಮ್ಮ ಕೈನವರು ಗೋಧಿ ತಂದು ಹಾಕ್ತಾ ಇದ್ದಾರೆ. ಆ ಒಂದು ಸಿಲಿಂಡರ್ ಅಲ್ಲಿ ಗೋಧಿ ತುಂಬಿಕೊಂಡು ಮೇಲಕ್ಕೆ ಬರ್ತಾ ಇದೆ. ಯಾವ ರೇಟಲ್ಲಿ ಮೇಲಕ್ಕೆ ಬರ್ತಿದೆ ಕ್ವಶನ್. ಪ್ರಾಬ್ಲಮ್ ಓದ್ಕೊಳ್ಳಿ. ಸಿಲಿಂಡ್ರಿಕಲ್ ಟ್ಯಾಂಕ್ ಆಫ್ ರೇಡಿಯಸ್ 10 ಮೀಟರ್. ಇಲ್ಲೇನು ವಿಶೇಷ ಗೊತ್ತಾ, ರೇಡಿಯಸ್ 10 ಮೀಟರ್ ಇದ್ರೆ ಇದು ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್. ಕೋನ್ ಆಗಿದ್ದಿದ್ರೆ ಈ ರೇಡಿಯಸ್ ಚೇಂಜ್ ಆಗ್ತಾ ಮೇಲಕ್ಕೆ ಹೋಗ್ತಿತ್ತು, ರೇಡಿಯಸ್ ದೊಡ್ಡದಾಗ್ತಿತ್ತು. ಸಿಲಿಂಡರ್ ಆಗಿರೋದ್ರಿಂದ ತಳದಿಂದ ಮೇಲ್ ತನಕ ರೇಡಿಯಸ್ ಒಂದೇ, ಕಾನ್ಸ್ಟೆಂಟ್. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಾರ್ಮುಲಾ ಬರೆದಾಗ pi r ಸ್ಕ್ವೇರ್ h ಬರೀತೀವಿ, ವಾಲ್ಯೂಮ್ ಆಫ್ ಸಿಲಿಂಡರ್. ಇದರಲ್ಲಿ ರೇಡಿಯಸ್ ಕಾನ್ಸ್ಟೆಂಟ್, h ಇಸ್ ಅ ವೇರಿಯಬಲ್. ಅಂದ್ರೆ pi r ಸ್ಕ್ವೇರ್ ಹಂಗೆ ಇಟ್ಕೋಬೇಕು, ಬೇರೆದನ್ನ ಮಾತ್ರ ಡಿಫರೆನ್ಶಿಯೇಟ್ ಮಾಡಬೇಕು. dv by dt is given. ನೋಡಿ wheat at the rate of 314 cubic meter per hour. ಕ್ಯೂಬಿಕ್ ಮೀಟರ್ ಅಂದ್ರೆ dv by dt 314, dh by dt ಏನು. ವಾಲ್ಯೂಮ್ ಫಾರ್ಮುಲಾ ಬರ್ಕೊಳ್ಳಿ. pi r ಸ್ಕ್ವೇರ್ ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. ಪ್ರಾಬ್ಲಮ್ ಟು ಪ್ರಾಬ್ಲಮ್ ನೋಡಿ, ಆರ್ ಹೆಚ್ ಈ ಸಿಂಬಲ್ಸ್ ಎಲ್ಲ ಬಣ್ಣ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಈ ಪ್ರಾಬ್ಲಮ್ ರೇಡಿಯಸ್ ಕಾನ್ಸ್ಟೆಂಟ್, ಹಿಂದಿನ ಪ್ರಾಬ್ಲಮ್ ರೇಡಿಯಸ್ ವೇರಿಯಬಲ್. ರೈಟ್. ಸೊ dh by dt ನಾವು ಬೇಕು. dv by dt ಜಾಗದಲ್ಲಿ 314, ರೇಡಿಯಸ್ ಜಾಗದಲ್ಲಿ 10 ಸಬ್ಸ್ಟಿಟ್ಯೂಟ್ ಮಾಡಿದಾಗ dh by dt 0.994 ಮೀಟರ್ ಪರ್ ಅವರ್. ಥ್ಯಾಂಕ್ ಯು.